ಜೈ ಭಾರತ್ ವಂದೇ ಮಾತರಂ. ಸಡನ್ ಆಗಿ ಪಾಕಿಸ್ತಾನ ಅಮೆರಿಕದ ಮಧ್ಯಸ್ಥಿಕೆ ವಹಿಸಿ ಭಾರತ ಜೊತೆ ಕದನ ವಿರಾಮ ಮಾಡಿದ್ರು. ಆವಾಗಲೇ ಪಾಕಿಸ್ತಾನ ತುಂಬಾ ಡ್ಯಾಮೇಜ್ ಅನುಭವಿಸಿದೆ. ಇವರು ಕದನ ವಿರಾಮ ಘೋಷಿಸಲು ಕೂಡ ಕೆಲವೊಂದು ಉತ್ತರಗಳು ಕೂಡ ಸಿಗಬೇಕಾಗಿದೆ. ಈ ಆಪರೇಷನ್ ಸಿಂಧೂರ್ನಲ್ಲಿ ಹಲವು ಪಾಕಿಸ್ತಾನದ ಏರ್ ಬೇಸ್ ಅನ್ನು ಧ್ವಂಸ ಮಾಡಲಾಗಿತ್ತು. ಅಲ್ಲಿನ ಸೇನೆ ನೆಲೆ ಇರಬಹುದು, ಅಲ್ಲಿನ ಡಿಫೆನ್ಸ್ ಸಿಸ್ಟಮ್ ಇರಬಹುದು, ಅದನ್ನೆಲ್ಲ ಭಾರತ ಧ್ವಂಸ ಮಾಡಿದೆ. ಮೊನ್ನೆ ಭಾರತದ ವಿರುದ್ಧ ಪಾಕಿಸ್ತಾನ ತನ್ನ ಫಾತೆ 1 ಹಾಗೂ ಫಾತೆ 2 ಈ 2 ಮಿಸೈಲ್ಗಳನ್ನು ಭಾರತದ ಕಡೆ ಹಾರಿಸಿ ಒಂದು ವ್ಯರ್ಥ ದಾಳಿ ನಡೆಸಿತು. ಅದನ್ನು ಕೂಡ ಭಾರತದ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿದೆ. ಆದರೆ ಪಾಕಿಸ್ತಾನವನ್ನು ಧ್ವಂಸ ಮಾಡಿದ ಆ ಮಿಸೈಲ್ ಯಾವುದೆಂಬುದು ಯೋಗಿ ಆದಿತ್ಯನಾಥ್ ರಿವೀಲ್ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಈ ಬ್ರಹ್ಮೋಸ್ ಕ್ಷಿಪಣಿಯ ಉತ್ಪಾದನಾ ಘಟಕವನ್ನು ಅಲ್ಲಿ ಸ್ಥಾಪಿಸಲಾಯಿತು. ಈ ಮಿಸೈಲ್ನ ಮಹತ್ವದ ಬಗ್ಗೆ ಹೇಳ್ತಿದ್ರು. ಅದೇ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಈ ಮಿಸೈಲ್ ಯಾವ ರೀತಿ ಕೆಲಸ ಮಾಡಿದೆ ಅಂದರೆ ಅದನ್ನು ಪಾಕಿಸ್ತಾನದವರ ಹತ್ರ ಕೇಳಿ ಅಂತ ಹೇಳ್ತಾರೆ. ಆವಾಗಲೇ ನೋಡಿ ಎಲ್ಲ ಚಿತ್ರಣಗಳಿಗೂ ಒಂದು ಉತ್ತರ ಸಿಗುತ್ತೆ. ಭಾರತದ ಮೇಲೆ ಫಾತೆ 1 ಹಾಗೂ ಫಾತೆ 2 ದಾಳಿ ನಡೆಸಿದಂತಹ ಈ ಪಾಕಿಸ್ತಾನಕ್ಕೆ ಭಾರತ ಕೂಡ ತಿರುಗೇಟು ಕೊಟ್ಟಿತ್ತು. ಅದು ಕೂಡ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನು ಪಾಕಿಸ್ತಾನದ ಮೇಲೆ ದಾಳಿ ನಡೆಸುವ ಮೂಲಕ. ಈ ಕ್ಷಿಪಣಿಯ ಕಾಣಿಸುತ್ತೆ ಅಲ್ಲಿನ ಏರ್ ಬೇಸ್ ಅನ್ನು ಧ್ವಂಸಗೊಳಿಸಿದೆ ಹಾಗೂ ಪಾಕಿಸ್ತಾನ ಭಾರತದ ವಿರುದ್ಧ ಒಂದು ಮಂಡಿಯೂರುವಂತೆ ಮಾಡಿದೆ. ಕದನ ವಿರಾಮ ಮಾಡುವ ಮೂಲಕ ತನ್ನ ಸೋಲನ್ನು ಒಪ್ಪಿಕೊಂಡಿದೆ. ಪಾಕಿಸ್ತಾನ ಮಾತ್ರ ಏನೂ ಹಾಗೆ ಇಲ್ಲಂತೆ ವರ್ತಿಸುತ್ತಿದೆ. ಆದರೆ ಅಸಲಿ ಕತೆ ಬೇರೆನೇ ಇದೆ. ಅಲ್ಲಿ ತುಂಬಾ ಡ್ಯಾಮೇಜ್ ಆಗಿದೆ. ಈ ಬ್ರಹ್ಮೋಸ್ ಮಿಸೈಲ್ಗೆ ತನ್ನದೇ ಆದ ಒಂದು ತುಂಬಾ ಬೇಡಿಕೆ ಇದೆ. ವಿಶ್ವದ ನಾನಾ ರಾಷ್ಟ್ರಗಳು ಇದನ್ನು ಪರ್ಚೇಸ್ ಮಾಡಲು ಮುಂದೆ ಬರುತ್ತಿದೆ. ಈಗಾಗಲೇ ಭಾರತ ಫಿಲಿಪೀನ್ಸ್ಗೆ ನೀಡಿದೆ. ಇದರ ಪ್ರೊಡಕ್ಷನ್ ಅನ್ನು ಹೆಚ್ಚಿಸುವ ಅಗತ್ಯ ಕೂಡ ಇದೆ. ಈ ಘಟಕದಲ್ಲಿ ಸುಮಾರು ಮಿನಿಮಮ್ ಅಂದ್ರೆ 80ರಿಂದ 100 ಮಿಸೈಲ್ಗಳನ್ನು ವರ್ಷದಲ್ಲಿ ತಯಾರಿಸಲು ಮುಂದಾಗುತ್ತಿದ್ದಾರೆ. ಈ ಮಿಸೈಲ್ ಯಾಕೆ ಅಷ್ಟೊಂದು ಫೇಮಸ್ ಅಂದ್ರೆ ಇದು ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕೋ ನದಿಯ ಇದಕ್ಕೆ ಹೆಸರಿಡಲಾಗಿದೆ. ಇದು ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್. ಇದು ಒಮ್ಮೆ ಗುರಿ ಇಟ್ಟರೆ ಎದುರಾಳಿ ಚಿಂದಿ. ಈ ಮಿಸೈಲ್ ಅನ್ನು ಭಾರತದ 3 ವಿಭಾಗಗಳಿಗೆ ಕೂಡ ನೀಡಲಾಗಿದೆ. ಭಾರತದ ಇದೇ ಮಿಸೈಲ್ಗೆ ಪಾಕಿಸ್ತಾನ ಹೆದರಿಕೊಂಡಿದೆ. ಅದಕ್ಕೆ ಕಾಣಿಸುತ್ತೆ ಅಮೆರಿಕದ ಬಳಿ ಕೈಕಾಲು ಹಿಡಿದು ಭಾರತ ಜೊತೆ ಕದನ ವಿರಾಮ ಮಾಡಿಸಲು ಮುಂದಾಗಿತ್ತು.